ಗುವಾಹಟಿಯಲ್ಲಿ ಮಳೆಗೆ ಕುಸಿತ ವಿಮಾನ ನಿಲ್ದಾಣದ ಸೀಲಿಂಗ್. ಬಂಗಾಳದಲ್ಲಿ ಹಠಾತ್ ಚಂಡಮಾರುತಕ್ಕೆ ಜನ ತಂತ್ರ ಇಲ್ಲ. ಸುದ್ದಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಇವತ್ತೂ ಸಹ ನಾಮಪತ್ರ ಭರಾಟೆ ಬಿರುಸಾಗಿತ್ತು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ನಾಮಪತ್ರ ಸಲ್ಲಿಸಿದ್ರು. ಶಿವಾಜಿನಗರದ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬನ್ನಪ್ಪ ಪಾರ್ಕ್ನಲ್ಲಿ ಸಮಾವೇಶ ನಡೆಸಿ ಬಿಜೆಪಿ ನಾಯಕರಾದ ಬಿಎಸ್ವೈ, ಡಿವಿಎಸ್, ಅಶೋಕ್, ಜನಾರ್ದನ ರೆಡ್ಡಿ, ಸಿಟಿ ರವಿ ಜೊತೆಗೂಡಿ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಕೂಡ ನಾಮಪತ್ರ ಸಲ್ಲಿಸಿದ್ರು. ಚಿಕ್ಕಬಳ್ಳಾಪುರ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಸಿದ್ರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಸ್ಟಾರ್ ಚಂದ್ರುಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ, ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸಾಥ್ ಕೊಟ್ಟರು. ಜ್ಯೋತಿಷಿಗಳ ಸೂಚನೆಯಂತೆ ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್, ತಾಯಿ ಪ್ರಮೋದಾದೇವಿ ಒಡೆಯರ್, ಶಾಸಕ ಶ್ರೀವತ್ಸ ಜೊತೆ ಸೇರಿ ನಾಮಪತ್ರ ಸಲ್ಲಿಸಿದ್ರು. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಕಾರಜೋಳ, ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಎಂ ಮಲ್ಲೇಶ್ ಬಾಬು, ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ, ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ನನಗೆ ಕೈ ಹಿಡಿತಾರೆ ಅಂತ ಬಲವಾಗಿದೆ. ಹಿರಿಯ ನಾಯಕರ ಜೊತೆ ಹೋಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಜನರ ಒಂದು ಆಶೀರ್ವಾದ, ಆನೆ ಬಲ ಇದೆ. ಮೋದಿಯವರ ನಾಮಬಲ, ಬಿಜೆಪಿ ಮಾಡಿದಂತ ಕಳೆದ 10 ವರ್ಷಗಳ ಸ್ವಚ್ಛ ಆಡಳಿತ, ಕೊಟ್ಟಂತ ಸ್ವಚ್ಛ ಆಡಳಿತ ಇವತ್ತು ಪ್ರತಿಯೊಬ್ಬರು ಕೂಡ 3ನೇ ಅವಧಿಗೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವ ಬೆಳಗಾವಿ ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಆರಂಭಿಸಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಬಿಜೆಪಿಯ ಜಾರಕಿಹೊಳಿ ಸಹೋದರರು ಬೆಂಬಲವನ್ನು ಕೊಟ್ಟಿದ್ದಾರೆ. ಗೋಕಾಕ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಅರಭಾವಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿಯ ಜೊತೆಗೆ ಶೆಟ್ಟರ್ ಚುನಾವಣೆಯ ಪ್ರಚಾರ, ತಂತ್ರಗಾರಿಕೆಯ ಬಗ್ಗೆ ಮೂವರು ನಾಯಕರ ಮಧ್ಯೆ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಶೆಟ್ಟರ್ ಪರ ಪ್ರಚಾರ ಆರಂಭಿಸಿರುವ ಸಹೋದರರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ಮುಂದಾಗ್ತಿದ್ದಾರೆ. ರಾಯಚೂರು ನಗರದ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ಗೆ ಮಚ್ಚು ಹಿಡಿದು ಬೆದರಿಸಿದ ವ್ಯಕ್ತಿಯೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ನಗರದ ಗದ್ವಾಲ್ ರಸ್ತೆಯಲ್ಲಿ ಮದುವೆ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದ ಶಾಸಕ ಶಿವರಾಜ್ ಪಾಟೀಲ್ಗೆ ಚಾಂದ್ ಪಾಷಾ ಎಂಬುವರು ಮಚ್ಚನ್ನ ಹಿಡಿದು ಬೆದರಿಕೆ ಹಾಕಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದ ಕಾರ್ಯಕರ್ತರು ಚಾಂದ್ ಪಾಷಾನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಘಟನೆಯ ಕುರಿತು ಪ್ರತಿಕ್ರಿಯಿಸಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿ ಮದ್ಯವ್ಯಸನಿ ಆಗಿರುವುದರಿಂದ ರೀತಿ ಮಾಡಿರಬಹುದು. ಇದರ ಹಿಂದೆ ಯಾವುದೇ ಷಡ್ಯಂತ್ರ ಇಲ್ಲ ಅಂತ ಅನಿಸುತ್ತೆ. ಇದಕ್ಕೂ ಯಾವುದೇ ಘಟನೆಗಳಿಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ನಾನು ಒಂದು ಮದುವೆ ಅಟೆಂಡ್ ಮಾಡಕ್ಕೆ ಹೋದಾಗ ಯಾರೋ ಒಬ್ಬ ಹುಡುಗ ಬಂದು ನನ್ನ ಮುಂದೆ ಮಾತಾಡಲಿಕ್ಕೆ ಬಂದಂಥ ಸಮಯದಲ್ಲಿ ನಮ್ಮೆಲ್ಲ ಹುಡುಗರು ಮತ್ತು ನಮ್ಮ ಗನ್ಮ್ಯಾನ್ ಎಲ್ಲರೂ ಸೇರಿ ಅವನ್ನ ಆ ಕಡೆ ಎಳ್ಕೊಂಡು ಹೋದರು. ಅವ್ರು ಎಳ್ಕೊಂಡಂಥ ಸಮಯದಲ್ಲಿ ಅವನ ಕೈಯಲ್ಲಿ ಮಚ್ಚು ಇತ್ತು ಅಂತ ಹೇಳಿ ಕ್ರಾನಿಕ್ ಬಿಚುವಲ್ ಡ್ರಿಂಕರ್ ಇರಬೇಕು. ಹಾಗಾಗಿ ಇದ್ರ ಹಿಂದೆ ಯಾವುದೇ ಷಡ್ಯಂತ್ರ ಅಂತ ನನಗೆ ಅನಿಸ್ತಾ ಇದೆ. ದೆಹಲಿ ಅಬಕಾರಿ ಹಗರಣ ಪ್ರಕರಣದ ಸಂಬಂಧ ಬಂಧನಕ್ಕೊಳಗಾಗಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ದೆಹಲಿ ಕೋರ್ಟ್ 15 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೊಪ್ಪಿಸಿದೆ. ಕೇಜ್ರಿವಾಲ್ ಅವರ ಜಾರಿ ನಿರ್ದೇಶನಾಲಯದ ಕಸ್ಟಡಿ ಅವಧಿ ಇವತ್ತು ಮುಗಿದಿದ್ದು, ಕೇಜ್ರಿವಾಲ್ರನ್ನ ರೂಸ್ ಅವೆನ್ಯೂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಧೀಶರಾದ ಕಾವೇರಿ ಬವೇಜಾ ಕೇಜ್ರಿವಾಲ್ಗೆ ಏಪ್ರಿಲ್ 15ರವರೆಗೂ ನ್ಯಾಯಾಂಗ ಬಂಧನ ಕೊಪ್ಪಿಸಿದರು. ಈ ಮಧ್ಯೆ ಜೈಲಲ್ಲಿರುವ ಅರವಿಂದ್ ಕೇಜ್ರಿವಾಲ್ ಭಗವದ್ಗೀತೆ, ರಾಮಾಯಣದ ಜೊತೆಗೆ ನೀರಜ್ ಚೌಧರಿ ಬರೆದಿರುವ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಎಂಬ ಬುಕ್ ಓದೋಕೆ ಕೇಜ್ರಿವಾಲ್ ಅವರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ವಿಶೇಷ ಡಯಟ್ ಆಹಾರ, ಧಾರ್ಮಿಕ ಲಾಕೆಟ್ಗಳನ್ನು ಇಟ್ಕೊಳ್ಳೋಕೆ ಮನವಿ ಮಾಡಿರುವುದಾಗಿ ಹೇಳಲಾಗಿದೆ. ಅಸ್ಸಾಂನ ಗುವಾಹಟಿಯಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದ ಲೋಕಪ್ರಿಯ ಗೋಪಿನಾಥ ಬೋರ್ದಲೋಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಳಗೆ ಕೆಳಭಾಗದ ಸೀಲಿಂಗ್ ಕುಸಿದಿದೆ. ಪೈಪ್ಗಳಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಸಂಗ್ರಹವಾದ ಪರಿಣಾಮ ಸೀಲಿಂಗ್ ಕುಸಿದಿದೆ ಅಂತೇಳಿ ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ. ವಿಮಾನ ನಿಲ್ದಾಣದೊಳಗೆ ಸೀಲಿಂಗ್ ಕುಸಿತಾ ಇರುವಂತಹ ದೃಶ್ಯ, ವಿಮಾನ ನಿಲ್ದಾಣದೊಳಗೆ ನೀರು ಸುರಿತಾ ಇರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಏಕಾಏಕಿ ಸೀಲಿಂಗ್ ಕುಸಿತಾ ಇದ್ದಂತೆ ಜನ ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಉತ್ತರ ಬಂಗಾಳದ ಜಲ್ಪೈಗುರಿ ಮತ್ತು ಮೈನಾಗುರಿ ಜಿಲ್ಲೆಗಳಲ್ಲಿ ಹಠಾತ್ ಚಂಡಮಾರುತದಿಂದಾಗಿ 4 ಸಾವನ್ನಪ್ಪಿದ್ದಾರೆ. ಮನೆಗಳು ಹಾನಿಗೊಳಗೊಂಡು ಮರಗಳು ಉರುಳಿ ಬಿದ್ದಿದ್ದು, ವಿದ್ಯುತ್ ಕಂಬಗಳು ರಸ್ತೆಯ ಮೇಲೆ ಬಿದ್ದಿದ್ರಿಂದ ಹಲವಾರು ಜನರು ಗಾಯಗೊಂಡಿದ್ದಾರೆ. ಜಲ್ಪೈಗುರಿಯಲ್ಲಿ ಮಾತ್ರವಲ್ಲದೆ ಕೋಚ್ ಬೆಹಾರ್ ಮತ್ತು ಅಲಿಪುರ್ದಾರ್ನಲ್ಲಿಯೂ ಕೂಡ ಹಲವಾರು ಗಂಟೆಗಳ ಕಾಲ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೊಡಲಾಗಿದೆ. ರಾಜಧಾನಿ ಬೆಂಗಳೂರು ಯುವತಿಯರಿಗೆ ಸೇಫ್ ಅಲ್ಲ ಅನ್ನೋದು ಪದೇ ಪದೇ ಸಾಬೀತಾಗಿರುವ ಹೊತ್ತಲ್ಲೇ ಮತ್ತೊಂದು ಕಪ್ಪು ಚುಕ್ಕೆ ಇದಕ್ಕೆ ಸೇರಿಕೊಂಡಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಯುವತಿಗೆ ಕಿಡಿಗೇಡಿಗಳು ಕಿರುಕುಳ ನೀಡಿರುವ ಘಟನೆ ನಡೆದಿದೆ.
ಬೈಕ್ ಸವಾರರಿಗೂ ಯುವತಿಗೂ ಮಡಿವಾಳ ಸಿಗ್ನಲ್ನಲ್ಲಿ ಕಿರಿಕ್ ನಡೆದಿದ್ದು, ಕಿರಿಕ್ ಬಳಿಕ ಕಿಡಿಗೇಡಿಗಳು ಮಡಿವಾಳ ಅಂಡರ್ ಬ್ರಿಡ್ಜ್ನಿಂದ ಕೋರಮಂಗಲ 5ನೇ ಬ್ಲಾಕ್ ವರೆಗೆ ಯುವತಿಯ ಕಾರನ್ನು ಚೇಸ್ ಮಾಡಿದ್ದಾರೆ. ಕೋರಮಂಗಲದಲ್ಲಿ ಕಾರ್ ಡೋರ್ ಅನ್ನು ಓಪನ್ ಮಾಡಲು ಯತ್ನಿಸಿದ್ದಾರೆ. ನಂತರ ಕೋರಮಂಗಲ 5ನೇ ಬ್ಲಾಕ್ನಲ್ಲಿ ಯುವಕರು ಎಸ್ಕೇಪ್ ಆಗಿದ್ದು, ಕಿಡಿಗೇಡಿಗಳು ಕಾರು ಫಾಲೋ ಮಾಡೋ ದೃಶ್ಯವನ್ನ ಯುವತಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾಳೆ. ಯುವತಿ ಅಳುತ್ತಳೆ 112ಗೆ ಕರೆ ಮಾಡಿ ನಡೆದ ಘಟನೆಯನ್ನ ಪೊಲೀಸರಿಗೆ ತಿಳಿಸಿದ್ದಾಳೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಯುವತಿಯ ದೂರಿನ ಮೇರೆಗೆ ತೇಜಸ್ ಜಗನ್ನಾಥ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನೋರ್ವ ಆರೋಪಿ ಕಣ್ಣನ್ಗಾಗಿ ಮಡಿವಾಳ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಪ್ರಾಪ್ತರು ವಾಹನಗಳನ್ನು ಚಲಾಯಿಸದಂತೆ ಸಂಚಾರಿ ಪೊಲೀಸರು ಎಷ್ಟೇ ನಿರ್ಬಂಧ ಹೇರಿ ದಂಡದ ಮೊತ್ತ ಹೆಚ್ಚಿಸಿದರೂ ನೋ ಯೂಸ್. ಜೋಶ್ನಲ್ಲಿ ಗಾಡಿ ಹಿಡಿಕೊಂಡು ಬರುವ ಹುಡುಗರ ಪುಂಡಾಟಕ್ಕೆ ಸಂಚಾರಿ ಪೊಲೀಸರು ಕಡಿವಾಣ ಹಾಕುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಬೆಂಗಳೂರಿನ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅಪ್ರಾಪ್ತರು 2 ಕಾರುಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾರೆ. ತ್ರಿಬಲ್ ರೈಡ್ನಲ್ಲಿ ಬಂದಿದ್ದ 3 ಅಪ್ರಾಪ್ತರಿಂದ ಈ ಕೃತ್ಯ ಎಸಗಿದ್ದಾರೆ. ಒಂದೇ ಜಾಗದಲ್ಲಿ 2 ಕಾರುಗಳನ್ನು ಜಖಂಗೊಳಿಸಿದ್ದು, ಅಪಘಾತ ನಡೆದ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಬಾಣಸವಾಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇಂದಿನಿಂದ ಕೆಇಆರ್ಸಿ ನೂತನ ವಿದ್ಯುತ್ ದರ ಜಾರಿಗೆ ಬರಲಿದೆ. 100 ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡುವ ಗ್ರಾಹಕರಿಗೆ ಯೂನಿಟ್ಗೆ ₹1.10 ಕಡಿತವಾಗಲಿದೆ. 15 ವರ್ಷಗಳ ಬಳಿಕ ಕೆಇಆರ್ಸಿ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 2024-25ನೇ ಸಾಲಿಗೆ ಅನ್ವಯವಾಗುವಂತೆ ಕೆಇಆರ್ಸಿ ಆದೇಶವನ್ನು ನೀಡಿದ್ದು, ಎಲ್ಲ ಎಸ್ಕಾಂಗಳಲ್ಲೂ ಏಕರೂಪದ ದರ ಜಾರಿಗೆ ಬರಲಿದೆ. ಮುಂದಿನ ತಿಂಗಳಿನ ಬಿಲ್ನಲ್ಲಿ ಹೊಸ ಪರಿಷ್ಕರಣೆ ಬಿಲ್ ಗ್ರಾಹಕರ ಕೈ ಸಿಗಲಿದೆ. ಇಂದಿನಿಂದ 100 ಯೂನಿಟ್ ಮೇಲಿನ ಬಳಕೆದಾರರ ಪ್ರತಿ ಯೂನಿಟ್ಗೆ ₹5.90 ಮಾತ್ರ ಪಾವತಿ ಮಾಡಬೇಕು. ಈಗಾಗಲೇ 100 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡುವ ಗ್ರಾಹಕರಿಗೆ ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಅನ್ನು ನೀಡಲಾಗ್ತಾ ಇದೆ. ಈಗ ಸದ್ಯ ಹೊಸ ದರ ಪರಿಷ್ಕರಣೆ 100 ಯೂನಿಟ್ಗಿಂತ ಹೆಚ್ಚು ಬಳಕೆದಾರರಿಗೆ ಅನುಕೂಲವಾಗಲಿದೆ.